ಶಾಲೆಯಲ್ಲಿ ಈಗ ಭಜನೆ, ಗ್ರಾಮಸ್ಥರ ಪ್ರತಿಭಟನೆ ಬೀಳೋ ಹಂತದಲ್ಲಿದೆ. ಶಾಲಾ ಕಟ್ಟಡ ಪೋಷಕರಲ್ಲಿ ಭಾರಿ ಆತಂಕ ಈಗ ಮನೆ ಮಾಡಿದೆ. ಸರ್ಕಾರಿ ಶಾಲೆಯಲ್ಲಿ ಈಗ ಭಜನೆ, ಗ್ರಾಮಸ್ಥರ ಪ್ರತಿಭಟನೆ. ಶಾಲಾ ಕಟ್ಟಡ ಬೀಳೋ ಹಂತ ಪೋಷಕರಲ್ಲಿ ಭಾರಿ ಆತಂಕ ಮನೆ ಮಾಡಿದೆ. ಒಂದೇ ಕೊಠಡಿಯಲ್ಲಿ 3 ತರಗತಿಯ ಮಕ್ಕಳಿಗೆ ಪಾಠವನ್ನ ಮಾಡಲಾಗ್ತಾ ಇದೆ. 146 ಮಕ್ಕಳಿಗೆ 3 ಕೊಠಡಿ ಇರೋದು. ಯಾಕ್ರಿ ಈ ನಿರ್ಲಕ್ಷ್ಯ? 2 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಕ್ಯಾರೆ ಎನ್ನದ ಅಧಿಕಾರಿಗಳು. ಇದು ನೀರಲಗಿ ಗ್ರಾಮದಲ್ಲಿನ ಸರ್ಕಾರಿ ಶಾಲೆಯ ದುಸ್ಥಿತಿ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ನೀರಲಗಿ ಗ್ರಾಮದ ಶಾಲೆ ಇದಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯ, ಗ್ರಾಮಸ್ಥರಿಂದ ವಿನೂತನ ಪ್ರೊಟೆಸ್ಟ್ ಆಗ್ತಾ ಇರುವಂತದ್ದು. ನಾವು ಕೂಗಿ ಕೂಗಿ ಸಾಕಾಯ್ತು, ಅದಕ್ಕೆ ಭಜನೆ ಶುರುವಾಯಿತು ಅಂತ ಹೇಳ್ತಿದ್ದಾರೆ. ಧ್ವನಿಯಂತೂ ಸರ್ಕಾರಕ್ಕೆ ಕೇಳಲ್ಲ, ಭಜನೆಯಾದ್ರೂ ಮುಟ್ಟಲಿ ಅಂತ ವಿನೂತನ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಶಾಲೆಗಳು ಜೀವನ ಕಟ್ಟಬೇಕ್ರಿ, ಮಕ್ಕಳ ಜೀವ ತೆಗೆಯಬಾರ್ದು. ಮಕ್ಕಳ ಜೀವ ತೆಗೆಯೋ ಹಂತಕ್ಕೆ ಬಂದು ನಿಂತಾವ್ರಿ ಈ ಕಟ್ಟಡ ಅಂತ ಹೇಳ್ತಾ ಇದ್ದಾರೆ ಗ್ರಾಮಸ್ಥರು. ನೀಲರಗಿ ಗ್ರಾಮಸ್ಥರ ಸಾತ್ವಿಕ ಆಕ್ರೋಶ ಕಣ್ತೆರೆಯುತ್ತಾ ಶಿಕ್ಷಣ ಇಲಾಖೆ ಅನ್ನುವಂತಹ ಪ್ರಶ್ನೆ. ಇನ್ನು ಸರ್ಕಾರಿ ಶಾಲೆಯಲ್ಲಿ ಇದೀಗ ಭಜನೆ, ಗ್ರಾಮಸ್ಥರಿಂದ ವಿನೂತನ ಪ್ರೊಟೆಸ್ಟ್ ಆಗ್ತಾ ಇರುವಂತದ್ದು. ಶಾಲಾ ಕಟ್ಟಡ ಬೀಳೋ ಹಂತದಲ್ಲಿದೆ. ಪೋಷಕರಲ್ಲೂ ಕೂಡ ಭಾರಿ ಆತಂಕ ವ್ಯಕ್ತವನ್ನ ಪಡಿಸ್ತಾ ಇದ್ದಾರೆ. ಒಂದೇ ಕೊಠಡಿಯಲ್ಲಿ 3 ತರಗತಿಯ ಮಕ್ಕಳಿಗೆ ಪಾಠವನ್ನ ಮಾಡ್ತಿದ್ದಾರೆ ಶಿಕ್ಷಕರು. 146 ಮಕ್ಕಳಿಗೆ 3 ಕೊಠಡಿ ಇರೋದು. ಯಾಕೆ ನಿರ್ಲಕ್ಷ್ಯ ಅಂತ 2 ದಿನಗಳಿಂದ ಹೋರಾಟ ಆಗ್ತಾ ಇದೆ ಕ್ಯಾರೆ ಎನ್ನದ ಅಧಿಕಾರಿಗಳು. ಇದು ನೀರಲಗಿ ಗ್ರಾಮದಲ್ಲಿನ ಸರ್ಕಾರಿ ಶಾಲೆಯ ದುಸ್ಥಿತಿಯಾಗಿದೆ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ನೀರಲಗಿ ಗ್ರಾಮದ ಶಾಲೆ ಇದಾಗಿರುವಂತದ್ದು. ಅಧಿಕಾರಿಗಳ ನಿರ್ಲಕ್ಷ್ಯ, ಗ್ರಾಮಸ್ಥರಿಂದ ವಿನೂತನ ಪ್ರೊಟೆಸ್ಟ್ ಆಗ್ತಾ ಇರುವಂತದ್ದು. ನಾವು ಕೂಗಿ ಕೂಗಿ ಸಾಕಾಯ್ತು, ಅದಕ್ಕೆ ಭಜನೆ ಶುರುವಾಯಿತು ಅಂತ ಹೇಳ್ತಾ ಇದ್ದಾರೆ. ಧ್ವನಿಯಂತೂ ಸರ್ಕಾರಕ್ಕೆ ಕೇಳಲ್ಲ, ಭಜನೆಯಾದ್ರೂ ಮುಟ್ಲಿ ಅಂತ ಹೇಳ್ತಿದ್ದಾರೆ. ಶಾಲೆಗಳು ಜೀವನ ಕಟ್ಟಬೇಕು, ಮಕ್ಕಳ ಜೀವನ ತೆಗಿಬಾರದು ಅಂತ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಗ್ರಾಮಸ್ಥರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ವೀರೇಶ್. ಇದೀಗ ಸರ್ಕಾರಿ ಶಾಲೆಯಲ್ಲಿ ಈ ರೀತಿಯಾಗಿ ದುಸ್ಥಿತಿ ಕಂಡು ಬರ್ತಾ ಇರುವಂತದ್ದು ನಿಜಕ್ಕೂ ಶೋಚನೀಯ. ಅದರಲ್ಲೂ ಯಾಕೆ ಈ ರೀತಿಯಾಗಿ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ? ಏನೆಲ್ಲ ಇದೆ ಈ ಕುರಿತಾಗಿ ಅಪ್ಡೇಟ್? ಹಾವೇರಿ ಜಿಲ್ಲೆಯ ನೀರಲಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪರಿಸ್ಥಿತಿ ನಿಜಕ್ಕೂ ಬಹಳಷ್ಟು ಹದಗೆಟ್ಟಿದೆ. ಇದು ಹೇಳುವುದಕ್ಕೆ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಆದರೆ ಇಲ್ಲಿ ಯಾವುದೇ ರೀತಿಯಾದ ಮೂಲಭೂತ ಸೌಕರ್ಯವೇ ಇಲ್ಲ. ಇನ್ನೊಂದು ಕಡೆ ಈ ಶಾಲೆ ಹೇಗಾಗಿದೆಪ್ಪ ಅಂತಂದ್ರೆ ಎಲ್ಲ ಕಡೆ ಅಂದ್ರೆ ಬಿರುಕು ಬಿಟ್ಟು ಮಳೆಗಾಲದಲ್ಲಿ ಸೋರುತ್ತಿದೆ. ಆದರೆ ಈ ಶಾಲೆಯನ್ನು ಸರಿಪಡಿಸುವುದಕ್ಕೆ ಯಾರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಮುಂದೆ ಬಂದಿಲ್ಲ. ಆದರೆ ಇಲ್ಲಿನ ಗ್ರಾಮಸ್ಥರು ಕೂಡ ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಆದರೆ ಇದುವರೆಗೂ ಯಾವ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಪರಿಶೀಲನೆ ಆಗಲಿ ಅಥವಾ ಸರಿಪಡಿಸುವ ಯೋಚನೆ ಕೂಡ ಮಾಡಿಲ್ಲ. ಇದರಿಂದ ಬೇಸತ್ತ ಗ್ರಾಮಸ್ಥರು ಎಲ್ಲರೂ ಜೊತೆಗೂಡಿ ಭಜನೆ ಮಾಡುವ ಮೂಲಕ ವಿನೂತನವಾದ ಒಂದು ಪ್ರತಿಭಟನೆಗೆ ಇಳಿದಿದ್ದಾರೆ. ಯಾಕಂತಂದ್ರೆ ನಾವು ಈ ಶಾಲೆಯನ್ನು ಸರಿಪಡಿಸುವವರೆಗೂ ಯಾವುದೇ ರೀತಿಯಾದ ನಮ್ಮ ಹೋರಾಟ ನಿಲ್ಲುವುದಿಲ್ಲ, ಎಷ್ಟೇ ದಿನವಾದರೂ ಕೂಡ ನಾವು ಹೋರಾಟ ಮಾಡ್ತೇವೆ ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಅನಿವಾರ್ಯವಾಗಿ ಅಲ್ಲಿನ ಶಾಲಾ ಶಿಕ್ಷಕರು ಮಕ್ಕಳಿಗೆ 1ರಿಂದ 8ನೇ ತರಗತಿ ಮಕ್ಕಳಿಗೆ ಕೇವಲ 3 ಕೊಠಡಿಗಳಲ್ಲಿ ಎಲ್ಲರಿಗೂ ಕೂಡ ಒಂದೇ ಸಮನೆ ಪಾಠ ಮಾಡುತ್ತಿದ್ದಾರೆ. ಇದು ಒಂದು ರೀತಿಯಲ್ಲಿ ಯಾವುದೋ ರೀತಿಯಾದ ಒಂದು ಏನೋ ಒಂದು ಸೆಮಿನಾರು ಅಥವಾ ಆ ರೀತಿ ಒಂದು ಅನಿಸ್ಬಿಟ್ಟಿದೆ. ಯಾಕಂದ್ರೆ ಮಕ್ಕಳಿಗೆ ಸರಿಯಾಗಿ ಸರ್ ಹೇಳಿದ್ದು ಕೇಳ್ತಾ ಇಲ್ಲ. ಒಂದು ರೀತಿಯಲ್ಲಿ ಎರಡಕ್ಕೂ ಅಂದ್ರೆ ಭಾಸವಾಗ್ತಾ ಇಲ್ಲ. ತರಗತಿಗಳು ಮಿಕ್ಸ್ ಆಗಿರೋದ್ರಿಂದ ಪಾಠ ಯಾವ ತರಗತಿ ಪಾಠ ಅನ್ನೋದೇ ಕೂಡ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಉಂಟಾಗಿದೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಇದುವರೆಗೂ ಕೂಡ ಇದನ್ನು ಸರಿಪಡಿಸುವ ಚಿಂತನೆಯೂ ಕೂಡ ಮಾಡಿಲ್ಲ. ಹೀಗಾಗಿ ಗ್ರಾಮಸ್ಥರು ಹೇಳಿ ಸಾಕಾಗಿ ತಮ್ಮದೇ ಆದ ಒಂದು ನಿರ್ಧಾರಕ್ಕೆ ಅವರು ಇಳಿದಿದ್ದಾರೆ. ಧನ್ಯವಾದ ವೀರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.